ನಮಸ್ಕಾರ ಎಲ್ಲರಿಗೂ. ನಿನ್ನೆ ದಿನ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಆಪ್ಷನ್ಸಲ್ಲಿ ಡೀಪ್ ಇನ್ ದ ಮನಿ ಚೂಸ್ ಮಾಡಿ ಅಂತ ಹೇಳಿದ್ದೆ. ಅದ್ರ ಬಗ್ಗೆ ಈಗ ಎಲಾಬ್ರೇಟ್ ಮಾಡ್ತೀನಿ. ಸೊ ಈಗ ಡೀಪ್ ಇನ್ ದ ಮನಿ ಯಾವಾಗ ಚೂಸ್ ಮಾಡಬೇಕು, ಅಟ್ ದ ಮನಿ ಯಾವಾಗ ಚೂಸ್ ಮಾಡಬೇಕು, ಇನ್ ದ ಮನಿ ಯಾವಾಗ ಚೂಸ್ ಮಾಡಬೇಕು, ಔಟ್ ಆಫ್ ದ ಮನಿ ಚೂಸೇ ಮಾಡಬಾರ್ದು. ಆ್ಯಂಡ್ ಇವತ್ತಿನ ದಿನ ತಾರೀಕು ಎಷ್ಟು? 21. ಸೊ ನಾವು ಆಲ್ಮೋಸ್ಟ್ ಮಂತ್ ಎಂಡಲ್ಲಿ ಇದ್ದೀವಿ. ಸೊ ಇಂತಹ ದಿನಗಳಲ್ಲಿ ಯಾವ ಥರ ಆಪ್ಷನ್ಸನ್ನು ಚೂಸ್ ಮಾಡಬೇಕು? ಫಾರ್ ಎಕ್ಸಾಂಪಲ್, ಒಂದು ಸ್ಟಾಕ್ನ ಬೆಲೆ, ನಿನ್ನೆ ಹೇಳಿದ ಹಾಗೆ ಒಂದು ಸ್ಟಾಕ್ನ ಬೆಲೆ ಈಗ 1000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಆಪ್ಷನ್ಸ್ ಪ್ರೀಮಿಯಮ್ನ ಯಾವ ಥರ ಚೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮಂತ್ ಎಂಡಲ್ಲಿದ್ದೀನಿ. ಸೊ ನೆಕ್ಸ್ಟ್ ಗುರುವಾರ ಎಕ್ಸ್ಪೈರಿ ಇದೆ ಅಂದಾಗ ಸೊ ಸ್ಟಾಕ್ಸ್ಗಳನ್ನು ಯಾವ ಥರ ಚೂಸ್ ಮಾಡಬೇಕು. ಒಂದು ಸ್ಟಾಕ್ನ ವ್ಯಾಲ್ಯೂ 1000 ರೂಪೀಸ್ ಇದೆ. ಈಗ ನಾನು 1000 ಕಾಲ್ ಆಪ್ಷನ್ನ ನೋಡಿದರೆ ಮೇಲ್ಗಡೆ ಹೋಗುತ್ತೆ ಅಂತಂದರೆ CE ಚೂಸ್ ಮಾಡ್ತಾ ಇದ್ದೀನಿ. ಇದರ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಈಗ ನನಗೆ 20 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಸೊ ನೀವು ಇದನ್ನು ಚೂಸ್ ಮಾಡಿದರೆ ಮಂತ್ ಎಂಡ್ ಒಳಗಡೆ ಇದರ ಪ್ರೈಸ್ 1020 ಬಂದರೂ ಕೂಡ ಇದರ ಪ್ರೈಸ್ 20ನೇ ಇರುತ್ತೆ. ಯಾಕೆ ಅಂದರೆ ಮಂತ್ ಎಂಡಲ್ಲಿ ಈ ಪ್ರೈಸ್ ಮತ್ತು ಈ ಪ್ರೈಸ್ ಮ್ಯಾಚ್ ಆಗುತ್ತೆ. ಇನ್ ಕೇಸ್ 1000ಗೆ ಮಾರ್ಕೆಟ್ ಕ್ಲೋಸ್ ಆದರೆ ಈ ಪ್ರೈಸ್ 0 ಆಗಿಬಿಡುತ್ತೆ. ಸೊ ಅದೇ ಥರ ಈಗ 1000 ಇರೋದು 1001 ಆದರೆ ಈ ಪ್ರೈಸ್ 1 ರೂಪಿ ಕ್ಲೋಸ್ ಆಗುತ್ತೆ. 1002 ಆದರೆ ಈ ಪ್ರೈಸ್ 2 ರೂಪೀಸಿಗೆ ಕ್ಲೋಸ್ ಆಗುತ್ತೆ. ಸೊ 1000 ಮೇಲ್ಗಡೆ 1000 ಕಾಲ್ ಆಪ್ಷನ್ ಚೂಸ್ ಮಾಡಿದಾಗ 1000 ಮೇಲ್ಗಡೆ ಎಷ್ಟು ಪಾಯಿಂಟಿಗೆ ಕ್ಲೋಸ್ ಆಗುತ್ತೋ ಆ ಪ್ರೈಸ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಇನ್ ದ ಮನಿ ಚೂಸ್ ಮಾಡಿದರೂ ಕೂಡ ಮಂತ್ ಎಂಡಲ್ಲಿ ಪ್ರೀಮಿಯಂ ಸಿಂಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡೀಪ್ ಇನ್ ದ ಮನಿ ಯಾವ ಥರ ಚೂಸ್ ಮಾಡಬೇಕು? ಫಾರ್ ಎಕ್ಸಾಂಪಲ್, ಈಗ ಇದೇ ಸ್ಟಾಕು 980 ಕಾಲ್ ಆಪ್ಷನ್ನ ನೋಡೋಣ. ಈಗ 1000 ಕಾಲ್ ಆಪ್ಷನ್ ನಾನು ನೋಡಿದೆ. ಓಕೆ, ಈಗ 980 ಕಾಲ್ ಆಪ್ಷನ್ ಎಷ್ಟಿರುತ್ತೆ? ಇದು 20 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಇದು 980 ಕಾಲ್ ಆಪ್ಷನ್ ಒಂದು 25 ರೂಪಾಯಿ ಇದೆ ಅಥವಾ 30 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. 30 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದೇ ಥರ 960 ಆಪ್ಷನ್ಸು ಅಪ್ರಾಕ್ಸಿಮೇಟ್ಲಿ ಒಂದು 50 ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಈ ಥರ ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಸೊ ಈಗ 960 ಕಾಲ್ ಆಪ್ಷನ್ ಇಲ್ಲಿಗೆ ಬರಲಿಕ್ಕೆ 40 ರೂಪೀಸ್ ಡಿಫ್ರೆನ್ಸ್ ಇದೆ. ಅಂದರೆ ನಾನು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಈ ಪ್ರೀಮಿಯಂನ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ರಿಪೀಟ್ ಮಾಡ್ತೀನಿ ಇದನ್ನು. ಸೊ ಯಾವಾಗಲೂ ಒಂದು ಡೀಪ್ ಇನ್ ದ ಮನಿ ಚೂಸ್ ಮಾಡುವಾಗ 1000 ರೂಪೀಸ್ ಇದೆ CE ಆ್ಯಂಡ್ 960 ಕಾಲ್ ಆಪ್ಷನ್ ಅಡ್ಜಸ್ಟ್ಮೆಂಟ್ ಆಗೋದು 40 ರೂಪೀಸ್ಗೆ. ಬಿಕಾಸ್ ದ ಡಿಫ್ರೆನ್ಸ್ ಬಿಟ್ವೀನ್ 1000 ಆ್ಯಂಡ್ 960 40 ರೂಪೀಸ್. ಸೊ ಇದರ ಪ್ರೀಮಿಯಂ ಆ್ಯಕ್ಚುಲಿ 40 ರೂಪೀಸ್ ಆಸ್ ಇಫ್ ನಾವು. ಬಟ್ ಈಗ 50 ರೂಪಾಯಿ ಇದೆ ಅಂತ ಅಂದರೆ 10 ರೂಪಾಯಿ ಜಾಸ್ತಿ ಕೊಟ್ಟು ನಾನು ಈ ಪ್ರೀಮಿಯಂನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಎಂಡ್ ಆಫ್ ದ ಡೇ ಒಳಗಡೆ ಮಾರ್ಕೆಟ್ ಏನಾದರೂ ಇಲ್ಲೇ ಇದ್ದರೆ ಈ ಪ್ರೈಸ್ 40 ರೂಪಾಯಿಗೆ ಅಡ್ಜಸ್ಟ್ಮೆಂಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಡೀಪ್ ಇನ್ ದ ಮನಿ ಚೂಸ್ ಮಾಡಿದಾಗ ಫಾರ್ ಎಕ್ಸಾಂಪಲ್ 1010ಗೆ ಮೂವ್ ಆದರೆ 1010ಗೆ ಮೂವ್ ಆದರೆ ಇಲ್ಲೂ ಕೂಡ ನನಗೆ ಮೂವ್ಮೆಂಟ್ ಭಾಳ ಫಾಸ್ಟ್ ಇರುತ್ತೆ. 10 ರೂಪಾಯಿ ಮೂವ್ ಆದರೆ ಆಲ್ಮೋಸ್ಟ್ 7 to 8 ರೂಪೀಸ್ ಮೂವ್ ಆಗುತ್ತೆ. ಆ್ಯಂಡ್ ಆಲ್ಸೋ ನೀವು ಇನ್ನೂ ಒಂದು ಚೂಸ್ ಮಾಡಬಹುದು. ಯಾವುದು ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಆಗಿದೆ ಆ ಪ್ರೀಮಿಯಂನ ಕೂಡ ಚೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ನೋಡಿ, ನೀವು ಎಂಡ್ ಆಫ್ ದ ಇವತ್ತು ಎಕ್ಸ್ಪೈರಿ ಇದೆ ಅಂತಂದರೆ ಆ ಎಕ್ಸ್ಪೈರಿ ದಿನ ಪ್ರೀಮಿಯಂ ಆಲ್ರೆಡಿ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗಿರುವಂತಹದನ್ನು ತಗೊಂಡ್ರೆ ಬ್ಯಾಂಕ್ ನಿಫ್ಟಿ 1 ರೂಪಿ ಮೂವ್ ಆದರೆ ಇದು ಕೂಡ ಪ್ರೀಮಿಯಂ 1 ರೂಪಾಯಿ ಮೂವ್ಮೆಂಟ್ ಆಗುತ್ತೆ. ಸೊ ನಿಫ್ಟಿನೂ ಕೂಡ ಫಾರ್ ಎಕ್ಸಾಂಪಲ್ ಈಗ ನಿಫ್ಟಿ 23,000 ಇದೆ. ನಿಫ್ಟಿ 23,000 ಇದೆ. ನಾನು 22,800 ರೂಪೀಸ್ ಪ್ರೀಮಿಯಂ 200 ರೂಪಾಯಿ ರನ್ ಆಗ್ತಿದೆ ಅಂತಂದರೆ ಇದನ್ನು ಚೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಇದರ ಪ್ರಕಾರ ನನಗೆ ಮಾರ್ಕೆಟ್ 50 ಪಾಯಿಂಟ್ ಮೂವ್ ಆದರೆ ಇದು ಕೂಡ 250ಕ್ಕೆ ಹೋಗುತ್ತೆ. ಸೊ ದಿಸ್ ಈಸ್ ಡೀಪ್ ಇನ್ ದ ಮನಿ. ಸೊ ಇಂತಹ ಆಪ್ಷನ್ಸ್ನ ಚೂಸ್ ಮಾಡಿದರೆ ಟೆಕ್ನಿಕಲಿ ಸ್ಟಾಕ್ ಕರೆಕ್ಟ್ ಆಗಿದ್ದರೆ ನಮಗೆ ಆಪ್ಷನ್ಸ್ ಪ್ರೀಮಿಯಂ ಇಲ್ಲಿ ಶ್ರಿಂಕ್ ಆಗಲ್ಲ. ನಿಮಗೆ ಇನ್ನೂ ಕ್ಲಿಯಾರಿಟಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿ ಇನ್ನೂ ಯಾವ ಥರ ಕ್ಲಿಯಾರಿಟಿ ಕೊಡಬಹುದು ಅನ್ನೋದನ್ನು ವಿಚಾರ ಮಾಡ್ತೀನಿ.